ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಹೇಳ್ರಪ್ಪ ಹೇಳ್ರು ಕೇಳ್ತೀನಿ ಹಂಗಂದ್ರೆ ಏನಂತ ಕೇಳಿ. ಫೈನಲ್ ಮ್ಯಾಚ್ ಪರ್ಫಾರ್ಮ್ ವಾಟ್ಸ್ಆಪ್ ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ. ಕಟ್ ಮಾಡಿ. ಈಗ SN ತಂಡದ ಮಾಲೀಕರಾದ ಶ್ರೀ ಸತೀಶ್ ನಾಯಕ್ ಅವರು ಮತ್ತು ತಂಡದ ನಾಯಕರಾಗಿ ತಾಳ ನಿಮಿಷ ಕಟ್ ಮಾಡಿ. ಇಲ್ಲ ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಸತೀಶ್ ನಾಯಕ್ ಅವರು ಈಗ SN ತಂಡದ ನಾಯಕರಾದ ಹಾಗೂ ಮಾಲೀಕರಾದ ಸತೀಶ್ ನಾಯಕ್ ಅವರು ಈಗ 5 ಮ್ಯಾಚ್ ಗೆದ್ದಿದ್ದೀರಾ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸ್ವಲ್ಪ ನಮ್ಮ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಹೇಳಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ. ಕೇಳ್ಕೊತೀನಿ ಅದು ನಂಗೆ ಗಗನ ಬೌಲಿಂಗ್ ಚೆನ್ನಾಗಿ ಮಾಡ್ತಾನೆ, ಪ್ರಜು ಅವರು ಬೌಲಿಂಗ್ ಮಾಡ್ತಾರೆ. ಈಗ ಎಲ್ಲರೂ ಒಂದು ಕ್ವಶನ್ ಇದೆ, ನಿಮ್ಮ ತಂಡದ ಶಕ್ತಿ ಯಾರು ಅಂತ ಹೇಳಿ. ಅದು ಎಲ್ಲರೂ ಕೇಳ್ತಾ ಇದ್ದಾರೆ, ನಿಮ್ಮ ತಂಡದ ಶಕ್ತಿ ಏನಿದೀವಿ ಎಲ್ಲ 13 ಜನನೂ ತಂಡ ಶಕ್ತಿಯಾಗಿದ್ದಾರೆ. ನಿಮ್ಮ ತಂಡದ ಏಕೈಕ ಬ್ಯಾಟ್ಸ್ಮನ್ ಅಂತಾನೆ ಹೆಸರಾಗಿರ್ತಕ್ಕಂಥ ಮೋಹನ್ ಅವ್ರ ಬಗ್ಗೆ ಹೇಳೋದಕ್ಕೆ ಏನ್ ಇಷ್ಟಪಡ್ತೀರಾ? ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಮಗೆಲ್ಲ ಫೀಲ್ಡಿಂಗು ಎಲ್ಲ ಚೆನ್ನಾಗೈತೆ ನಮ್ಮ ಟೀಮು. ಇದೇ ಖುಷಿಯಿಂದ ಫೈನಲ್ ಕಪ್ ಜನ ನಿಮ್ಮನ್ನ ಇಷ್ಟೊಂದು ಇಷ್ಟಪಡ್ತಾರೆ, ಎಲ್ಲ ಕ್ರೇಜ್ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ವಲ್ಪ ಹೇಳಿ. ಆಟ ಈಗ ಆಗ್ಲಿಂದ ನಾವು ಕ್ರಿಕೆಟ್ ಅಂತ ಹುಚ್ಚು ಆದ್ರಿಂದ ನಾನು ಸಂಪಾದನೆ ಮಾಡಿದ್ದೀನಿ. ಅದರಿಂದ ನಿಮ್ಗೆ ಜನ ಅಣ್ಣ ಫೈನಲ್ ಮ್ಯಾಚ್ ಗೆದ್ರೆ ಕಪ್ ಎತ್ತಲ್ಲ ಸತೀಶ್ ಅಣ್ಣ ಎತ್ತಾನೆ ಅಂತಾರೆ, ಏನಂತೀರಾ? ಅಣ್ಣ ನಿಮ್ಗೆ ಕ್ರಿಕೆಟ್ ಅಂದ್ರೆ ಯಾಕಷ್ಟು ಪ್ರೀತಿ? ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದೀರಾ. ಸೊ ಇದೇ ರೀತಿ ನೀವು ತಂಡ ಇದೇ ತರ ಇನ್ನೂ 1 ತಿಂಗಳ ನಂತರ ಮತ್ತೆ ಕ್ರಿಕೆಟ್ ಲೀಗ್ ಸ್ಟಾರ್ಟ್ ಆಗಲಿದೆ. ಅದ್ರ ಬಗ್ಗೆ ನೀವು ಯಾವ ತರ ಪ್ರಿಪೇರ್ ಆಗಿದ್ದೀರಿ ಹೇಳಿ. ಅದೇ ರೀತಿ ಫಸ್ಟ್ ಇದು ಗೆಲ್ಲದ ಅಂತ ಹೇಳಿ. ಕಪ್ ಗೆದ್ದಿ ಓಕೆ, ಈಗ ಇದು ಈ ಸತೀಶ್ ನಾಯಕ್ ಅವರ ಕ್ಯಾಪ್ಟನ್ಸಿ ಆಗಿ ಹಾಗೂ ತಂಡದ ಮಾಲೀಕರಾಗಿ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ಬುಗುಂಕೆರೆ ಲೀಗು ಮುಕ್ತಾಯ. ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ. 2 ಬಾರಿ ನಮ್ಮ ಟೀಮ್ ಮೇಲೆ ಸೋತು ಫೈನಲ್ ಬಂದಿದ್ದಾರೆ. ಫೈನಲ್ ನಾವು ಸೋಲ್ಸಕ್ ನಾವು ರೆಡಿ ಇದೀವಿ. ಅವ್ರನ್ನ ಕೇಳೋಣ ಅವ್ರು ಎಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಯಾಗೆ? ತಂಡದ ಮಾಲೀಕರು ಅಭಿ ಅವರು, ಅವ್ರನ್ನ ಕೇಳೋಣ. 2 ಬಾರಿ ಸೋತಿರೋದು ನಿಜ, ಆದ್ರೂ ಫೈನಲ್ ಬಂದಿದ್ದೀವಿ. ನಾವು ಫೈನಲ್ ನಿಮ್ಗೆ ಟಫ್ ಆದ ಕಾಂಪಿಟೇಷನ್ ಕೊಟ್ಟು ಗೆಲುವು ನಮ್ಮದಾಗಿಸ್ಕೊಳ್ಳೋದ್ರಲ್ಲಿ ಭರವಸೆ ನಮ್ದೇ ಅಂತ ನಾವು ಹೇಳ್ತೇವೆ. ರವಿ ಅವರು ಇಲ್ಲಿ ಇದ್ದಾರೆ, ಅವ್ರನ್ನ ಕೇಳೋಣ ಏನಂತಾರೆ. ಆ ಉತ್ಸಾಹ ನಿಮ್ಮಲ್ಲಿ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಇವತ್ತಿಗೆ ಮುಗೀತು, ಫೈನಲ್ ನೋಡೋಣ ಏನಾಗುತ್ತೆ ಅಂತ. ನಮ್ಮ ತಾಲೂಕಿನ ಹೆಸರಾಂತ ಆಟಗಾರ ಕುಮಾರ್ ಅವರು ನಮ್ಮೂರಿಗೆ ಒಂಥರ ಇವರಿಂದಾನೆ ಕ್ರಿಕೆಟ್ಗೆ ಕಳೆ ಬಂತ ಹೇಳ್ಬೋದು. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು.
ಒಂದು ಮಾತು ಏನಂದ್ರೆ ಇದೇ ಮಾತು, ಎಲ್ಲ ಯುವಕರು ಇದೇ ಬರ್ಬೇಕು ನೋಡಿ. ಅವರು ಫೈನಲ್ ಏನ್ ಮಾಡ್ತೀವಿ ಏನ್ ಗೆಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಒಂದ್ ಮಾತು ಮುಗಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಬತ್ತಿಯಾ ಇಲ್ಲ ಮಗನೇ ನಿನಗೆ ಇಡ ಹೊಡಿಲ್ಲ ಅಂದ್ರೆ ಬತ್ತಾರಾಗ, ಹೊಡಿಲ್ಲ ಇಡಾನ ಅಂದ್ರೆ ಸಾಕು ಎದ್ದೋ ಬಿದ್ದೋ ಓಡ್ ಬಂದ್ಬಿಡ್ತಾರೆ. ಹೇಳಿದ್ದೆ ಫಸ್ಟ್ ಮ್ಯಾಚ್ ನಾವೇ ಆಡ್ತಿದೀವಿ, ಫೈನಲ್ ಮ್ಯಾಚ್ ನಾವೇ ಆಡ್ಬೇಕು ಅಂತ. ಸೊ ಹಂಗೆ ಆಡ್ತಿದೀವಿ. ನಮ್ದು ಇರೋದು ಇನ್ನೊಂದು ಹೆಜ್ಜೆ ಬಂತು ಅಂತಂದ್ರೆ ಕಪ್ಪು ನಮ್ದೆ. ಸರಿನಾ? ಈಗ ಎಷ್ಟು 5 ಮ್ಯಾಚ್ ಆಡಿದೀವಿ, 5 ಮ್ಯಾಚಲ್ಲಿ ಎಷ್ಟು ಚೆನ್ನಾಗಿ ಆಡಿದ್ರಿ, ಎಷ್ಟು ಫೀಲ್ಡಿಂಗು ಬ್ಯಾಟಿಂಗು ಬೌಲಿಂಗ್ ಎಲ್ಲ ಮಾಡಿದ್ವಿ. ಇದೇ ಮ್ಯಾಚ್ ಸೇಮ್ ಅದೇ ಎಫರ್ಟ್ ಹಾಕಿ ಯಾರು ನೆಗ್ಲೆಕ್ಟ್ ಮಾಡಿಬಿಡಿ, ಲೇಜಿ ಮಾಡಿಬಿಡಿ. ಫೀಲ್ಡಿಂಗಲ್ಲೂ ಒಂದು ಸ್ವಲ್ಪ ಕೇಳ್ಕೊಂಡು ಇಟ್ಟಿರಿ ಬಾಲ್ಗಳು. ಸರಿನಾ? ಇನ್ನು ಅದ್ಬಿಟ್ರೆ ಎಲ್ಲ ಚೆನ್ನಾಗೈತೆ. ಒಂದು ಸ್ವಲ್ಪ ಬ್ಯಾಟಿಂಗಲ್ಲಿ ಬ್ಯಾಕಪ್ ಒಂದು ಆಡ್ಬೇಕಲ್ರು. ಸರಿನಾ? ಒಬ್ಬಕ್ಕಲ್ಲಂತೂ ಎಲ್ಲ ಮ್ಯಾಚ್ ಆಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಮೇನ್ ಇಂಪಾರ್ಟೆಂಟ್ ಗಗನ ನಿಂದು. ಸರಿನಾ? ನೀವಿಬ್ರು ಸ್ವಲ್ಪ ಬ್ಯಾಟಿಂಗಲ್ಲೇ ಕ್ಲಿಕ್ ಆಗಬೇಕು. ಕ್ಲಿಕ್ ಆಯಿತು ಅಂದರೆ ಆರಾಮಾಗಿ ಕಪ್ ನಮ್ಮದು. ಸರಿನಾ? ಎಷ್ಟೇ ಇನ್ನು ಬೇರೆ ಯಾರು ಹೇಳು. ನೋಡಪ್ಪ, ಇಲ್ಲಿ ಫೈನಲ್ ಗಂಟೆ ಬಂದಿದ್ದೀವಿ. ಏನು ತೊಂದರೆ ಇಲ್ಲ. ಇದೇ ಏನು ಆಡಿದ್ವಿ 5 ಮ್ಯಾಚ್ ಅದೇ ರೀತಿ ಅಪ್ಪೇಟ್ ಹಾಕಿ ಆಡಿ ಎಲ್ಲ ಒಬ್ಬನಿಗೆ ಮೋಹನ್ ಒಬ್ಬನೇ ಇಲ್ಲ. ಎಷ್ಟು ಹೋದ್ರೆ ಹೊಡಿಬೇಕು, ಹೊರಗ ನೀವು ಆಡ್ಕೊಡ್ಬೇಕು. ನನ್ನ ಹತ್ರ ಹೇಳಿದ್ದೀನಿ ಫೋನ್ ಮಾಡಿ, ಅವನ ಹಬ್ಬನ ಮೇಲೆ ಡಿಪೆಂಡ್ ಮಾಡಿಬಿಟ್ಟು ನೀವು ಆಡ್ಬೇಕಂತ. ನೀವು ಮಧ್ಯ ಕ್ರಮಕ್ಕೆ ಆಡಬೇಕು. ನೀನು ಅಷ್ಟೇ ಈ ಮ್ಯಾಚ್ ಫೈನಲ್ ನೀನು ಆಡ್ತೀಯ ಅಂತ ಗೊತ್ತು, ಆಡ್ಕೊಡು ಅಷ್ಟೇ. ಹಾಂ ಅಷ್ಟೇ. ಟೀಮ್ ಸ್ಪಿರಿಟ್ ಏನಿದೆ ಅದೇ ಫಾಲೋ ಮಾಡೋಣ. ಜಾಗ ಯಾವುದೇ ಇರಲಿ ಯೋಚ್ಕೊಂಡ್ಬಿಡ್ಬೇಕು. ಏಟಸ್ಗಳೆಲ್ಲ ಚಟಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬಿಡ್ಸಿ ಕುತ್ಕೊಂಡ್ಬಿಡ್ಬೇಕು. ತಣ್ಣಗೆ ಬರ್ಲೇಬೇಡ್ದು, ತಣ್ಣಗೆ ಆಗೋರ್ಗು ಅಲ್ಲೇ ಇರ್ಬೇಕು. ಎಲ್ರಿಗೂ ಈಗ ಬೂಕನಕೆರೆ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ಇಲ್ಲಿ ನಾವು ಬೂಕನಕೆರೆ ಪ್ರೀಮಿಯರ್ ಲೀಗ್ ನಡೀತಾ ಇರುವ ಮೈದಾನದಲ್ಲಿದ್ದೀವಿ. SN ಕ್ರಿಕೆಟರ್ಸ್ ಮತ್ತೆ ಗೋಗಲಮ್ಮ ಕ್ರಿಕೆಟರ್ಸ್ ಫೈನಲ್ ಪಂದ್ಯಾವಳಿ ನಡೀತಾ ಇದೆ. ತುಂಬ ಎರಡೂ ತಂಡಗಳ ಮಧ್ಯೆ ತುಂಬ ಫೈಟ್ ಇದೆ. ಇವಾಗ ಯಾರು ಗೆಲ್ತಾರೆ ಅಂತ ನೋಡಬೇಕು. ಇವಾಗ ಮೊದಲನೇದಾಗಿ ಗೋಗಲಮ್ಮ ಕ್ರಿಕೆಟರ್ಸ್ ಅವರು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ನೋಡ್ಬೇಕು ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭವಾಗಲಿದೆ. ನೋಡೋಣ, ಕಾದ್ ನೋಡೋಣ ಯಾರು ಗೆಲ್ತಾರೆ ಏನು ಅಂತ. ನಿಮಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಫೈನಲ್ ಪಂದ್ಯಾವಳಿ ನಡೀತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ನಮ್ಮೂರಲ್ಲಿ ಇವತ್ತು ಗೋಗಲಮ್ಮ ಕ್ರಿಕೆಟರ್ಸು ಮತ್ತು ನಮ್ಮ SN ಕ್ರಿಕೆಟರ್ಸು ಎರಡೂ ತಂಡಗಳು ಇಂದು ಫೈನಲ್ ಆಡ್ತಾ ಇದೆ. ನಮ್ಮ ತಂಡ 5 ತಂಡವನ್ನು ಗೆದ್ದು ಫೈನಲ್ ಬಂದಿದ್ದೀವಿ. ಅವರ ತಂಡ 2 ತಂಡನ ಗೆದ್ದು ಅವರು ಫೈನಲ್ ಬಂದಿದ್ದಾರೆ. ಇವತ್ತು ನಾವು ಏನಪ್ಪ ಅಂತಂದರೆ ನಮ್ಮ ಟೀಮ್ ಗೆಲ್ಲಬೇಕು, SN ಕ್ರಿಕೆಟರ್ಸು ವಿನ್ ಆಗಬೇಕು, ಕಪ್ಪನ್ನ ನಾವು ಎತ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಹೌದು, ನಾವು ಗೆದ್ದೇ ಗೆಲ್ತೀವಿ ಅಂತ ಕ್ಷಣಗಳಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಏನು ಕಳ್ಸ್ತಾರೆ ಗೊತ್ತಾ? ಕುಮಾರಣ್ಣ ಇಲ್ಲ ನಿಮ್ಮ ಅಭಿಮಾನಿ ಯಾವ್ದನ್ನ ನಾಟಕ ಸೇರಿ ಸಕ್ಕತ್ತಾಗೈತೆ ಸ್ವಾಮಿ. ತಿಗಾ ಮುಚ್ಕೊಂಡು ಬಿಲ್ಡಿಂಗ್ ಕಾಯಿ ನೀನ್ ಫಸ್ಟ್. ನಿಮ್ ಗೆಳೆ ಬೌಲಿಂಗ್ ಮಾಡ್ತಾನೆ, ಹೆಂಗ ಅನಿಸ್ತೈತ? ಓ, ಮಂಜು ಅವರಿಂದ ಮೊದಲನೇ ಬಾಲ್ ವೈಡ್. ಓ, ಮತ್ತೊಂದು ಡಾಟ್ ಬಾಲ್ ಮಂಜು ಅವ್ರ ಕಡೆಯಿಂದ. ಡಾಟ್ ಬಾಲ್ ಹಾಕಿದ್ದಾರೆ. ಈ
ಕಡೆ ಬ್ಯಾಟ್ಸ್ಮನ್ ಇದ್ದು ತಿರ್ಸ್ಕೊತಾ ಇದಾರೆ ಅಂತ ಅನಿಸ್ತೈತೆ. ಇನ್ನೊಂದೆರಡು ಡಾಟ್ ಬಾಲ್ ಆದ್ರೆ ಬ್ಯಾಟ್ಸ್ಮನ್ ಚೇಂಜ್ ಮಾಡ್ಬೋದು. ಗೋಗಲಮ್ಮ ಕ್ರಿಕೆಟರ್ಸ್ ತಂಡದ ಆಟಗಾರರು ಈಗ ಮುಚ್ಕೊಂಡು ಫೀಲ್ಡಿಂಗ್ ಕಾಯ ಲೌಡೆ ನೀನು ನೀವು ನಮ್ಮನ್ನ ಆಡ್ಕೊಳ್ತಾ ಇದೀರಾ. ನಮ್ಮ ತಂಡದ ಬಗ್ಗೆ ನಾನು ಮಾತಾಡುವಂಥದ್ದೇನಿಲ್ಲ, ಯಾಕೆಂದರೆ ಎಲ್ಲ ಯಂಗ್ ಸ್ಟಾರ್ಗಳು ಇರೋದು ನನ್ನ ಟೀಮಲ್ಲಿ. ನಾವು ಗೆಲ್ತೀವಿ ಅನ್ನೋ ನೋಡಿ ತಂಡ ಪಂದ್ಯ 5 ಸತತವಾಗಿ 5ಕ್ಕೆ ಗೆದ್ದಿದ್ದೀವಿ. ಅದೇ ನಮ್ಮ ಓಟ, ಕಪ್ಪಾಗಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಫೈನಲ್ ಅಲ್ಲಿ 2 ತಂಡಗಳು ಹಣಾಹಣಿ ಪಂದ್ಯ, ಇದು ರೋಚಕ ಪಂದ್ಯ. ಗೌಗಲಮ ವರ್ಸಸ್ SN ಕ್ರಿಕೆಟರ್ಸ್. ಈ 2 ತಂಡಗಳು ತುಂಬಾ ಆಟಗಾರರಲ್ಲಿ ವಿನಂತಿ, ಯಾರು ಗಲಿಬಿಲಿ ಮಾಡ್ಕೋಬೇಡಿ. ಎಲ್ಲ ನಮ್ಮ ಭೂಕುಂಕೆರೆ ತಂಡಗಳೇ. ನಮ್ಮ ತಂಡ ಸೋಲು ಗೆಲುವು ಸಹಜ, ಅದು ಇದೇ ಇರುತ್ತೆ. 2 ತಂಡಗಳು ಸಹ ನಗನಗ್ತಾ ಖುಷಿಯಾಗಿ ಆಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಟಾರ್ಗೆಟ್ ಎಷ್ಟು? 39. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ನಾನು ಸುಮ್ಮನೆ ಚರ್ಚೆ ಸೊ ಫೈನಲ್ ಆಗಿ ವಿನ್ ಆಗಿದ್ದೀರಾ BPL ಕಪ್. ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ ಮೋಹನ್ ಅವರ? ನಮ್ಮ ಸತೀಶ್ ನಾಯಕ ನಮ್ಮ ಮೈಕ್ ಹತ್ರ ಇಟ್ಕೊಳ್ಳಿ. ನಮ್ಮ ಸತೀಶ್ ನಾಯಕ್ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನನ್ನ ಕರ್ಕೊಂಡಿದ್ರು. ಸೊ ಅವ್ರ ಮಾತಂತ ಉಳಿಸ್ಕೊಂಡಿದ್ದೀನಿ. ಒಳ್ಳೆ ನಮ್ಮ ಎಲ್ಲ 11 ಜನ ಆಟಗಾರ ಏನಿದ್ದಾರೆ, ಮತ್ತೆ ನಮ್ಮ ಸಪೋರ್ಟ್ಗೆ ಎಲ್ಲ ಸಹೋದ್ಯೋಗಿಗಳು ಏನಿದ್ದಾರೆ, ಎಲ್ಲ ಸ್ಪಿರಿಟ್ ಕೊಟ್ಟು ತುಂಬಾ ಪ್ರೋತ್ಸಾಹದಿಂದ ಸಹಾಯ ಮಾಡಿದ್ದಾರೆ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಎಲ್ಲರಿಗೂ ಕೈ ಮುಗಿ ಕೇಳ್ಕೊತೀನಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ನಿಮ್ಮ ಜೊತೆ ನಾನು ಹಂಗೆ ಇರ್ತೀನಿ. ಎಲ್ಲರಿಗೂ ಧನ್ಯವಾದ. ಇನ್ನೊಬ್ಬ ಈ ಟೀಮ್ ನ ಮೇನ್ ಪ್ಲೇಯರ್ ಪ್ರಜ್ವಲ್ ಅವರು. ನಮ್ಮ ಬುಕ್ಕಂಕೆರೆ ಗ್ರೌಂಡ್ ಒಳಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ, ನೀನು
ಏರ್ಬೇಡ ತಾಲೂಕುಗಳಿಗೆ ಕಪ್ ಗೆದ್ದಿದ್ರೆ ತಾನು ಅರುಣ್ ಅವ್ರ ಬಗ್ಗೆ ಕೇಳೋಣ ಇವಾಗ. ವಿನ್ನಿಂಗ್ ಸ್ಪೀಚ್ ಅರುಣ್ ಇದ್ರ ಬಗ್ಗೆ ನಮ್ಮ ಟೀಮ್ ಬಗ್ಗೆ ಮಾತಾಡಿ. ವಾದಗಳಿಗೆ ನನ್ನ ಚಿರಋಣಿ. ಇದು ಒಂದು ಜವಾಬ್ದಾರಿತನದ ಆಟ, ಒಂದು ಚಾಲೆಂಜಿಂಗ್ ಆಟ. ಒಬ್ಬ ಸತೀಶ್ ನಾಯಕನಿಗೆ ಇದು ಓಪನಿಂಗ್ ಅಂತ ಇತ್ತಾದ್ರೆ ಜಿದ್ದಾಜಿದ್ದಿ ಹೇಳಕ್ಕಾಗಲ್ಲ. ಧನ್ಯವಾದಗಳು. ಮತ್ತೆ ನನ್ನ ಕುಟುಂಬದಿಂದ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನನ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ಸುಮಾರು 15ರಿಂದ 20 ಕಪ್ ಆಗಿದ್ದೀನಿ. ಮತ್ತೆ ಓಪನ್ ಕೆರಲ್ಲೆಲ್ಲ ಕ್ಯಾಪ್ಟನ್ಶಿಪ್ ಆಡ್ಸಿದ್ದೀನಿ. ಅದರಲ್ಲಿ ಜಾಸ್ತಿ ಆದರೆ ನನ್ನ ಗೆಳೆಯ ಸತೀಶ್ ನಾಯ್ಕನ್ ಕೊಟ್ಟಿದ್ದೀನಿ. ಈಗ ನಾನು ರಿಟೈರ್ಡು, ನನ್ನ ಗೆಳೆಯ ಕ್ಯಾಪ್ಟನ್. ಹಳೆಯ ಕ್ಯಾಪ್ಟನ್ಗೆ ಕಪ್ ಕಡೆ ಹೋಗೋಣ. ಇವಾಗ ಇನ್ನೊಂದು ಸ್ಪೀಚ್ ಇದೆ ನಮ್ಮ ಲೂಸರ್ಸ್ ಅವ್ರ ಹತ್ರ ಹೋಗೋಣ. ಅದೇನು ಕೆಲವು ಪ್ರೋತ್ಸಾಹ ಕೊಡೋಣ. ಸೋತಿರೋ ಟೈಮ್ ರನ್ನರ್ ಆಗಿದ್ದಾರೆ. ಏನು ವಿಡಿಯೋ ಮಾಡ್ತಾರಪ್ಪ ನೀನು. ಕ್ಯಾಪ್ಟನ್ ಓನರ್ಸ್ ಎಲ್ಲ ಮಾತಾಡಿ. BPL ಪ್ರೀಮಿಯರ್ ಲೀಗ್ ಅಲ್ಲಿ ರನ್ನರ್ ಅಪ್ ಆಗಿದ್ದೀರಾ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಟೀಮ್ ಬಗ್ಗೆ ನಮಗೂ ತುಂಬಾ ಸಂತೋಷ ಆಗ್ತದೆ. ಈ ಟೂರ್ನಿಲಿ ಯಾರೇ ಗೆದ್ರು ನಮ್ಮೂರು ಯುವಕರಾಗಿದ್ರು ನಮಗೆ ಬಹಳ ತುಂಬಾ ಸಂತೋಷವಾಗಿದೆ. ನಾವು ಮತ್ತೆ ಅಧಿಕಾರ ಬಂದೇ ಬರ್ತೀವಿ. ಮುಂದಿನ ತಿಂಗಳು ಕಪ್ ಕಡೆ ಹೋಗೋಣ. ಇವಾಗ ಟೈಗರ್ ಬಾಯ್ಸ್ BPL ನ ಟೈಗರ್ ಬಾಯ್ಸ್ ಸ್ಪಾನ್ಸರ್ ಅಲ್ಲ, ಓನರ್ ಎಲ್ಲರೂ ಇವರು ಥರ್ಡ್ ಪ್ರೈಸ್ ತಗೊಂಡಿದ್ದಾರೆ. ಇವ್ರ ವಿನ್ನಿಂಗ್ ಸ್ಪೀಚ್ ಕೇಳೋಣ ಇದ್ರ ಬಗ್ಗೆ. ಗೆಲುವು ಸೋಲು ಸೆಕೆಂಡ್ರಿ. ಫಸ್ಟ್ ಎಲ್ಲ ಹುಡುಗರು ಒಗ್ಗಟ್ಟಾಗಿ ಒಮ್ಮತವಾಗಿ ಸೇರೋದು ಮೇನ್, ಅದು ಇಂಪಾರ್ಟೆಂಟ್. ಒಗ್ಗಟ್ಟಿರ್ಬೇಕು. ಊಟ ಇನ್ನ ಬರ್ಲಿಲ್ಲ. ಚಿಕನ್ ಚಾಪ್ಸ್ ಮತ್ತೆ ಬಿರಿಯಾನಿ ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ. ನನ್ನ ಲೆಕ್ಕದಲ್ಲಿ ನಾನು ನೋಡಿಲ್ಲ ಬಿಡಿ ನಾವು ಜನನ. ಒಂದು ಕಡೆ ಒಂಥರ ನಾವು ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್.